ಸರ್, ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ತಗೊಂಡಿದ್ರು. ಇವತ್ತು ಏನ್ ಹೇಳ್ತೀರಾ ಸರ್, ಸಂತೋಷ ಅಸಂಘಟಿತ ವಿಭಾಗದಿಂದ? ತುಂಬಾ ಖುಷಿಯಾಗಿರೋ ದಿನ ಇವತ್ತು. ನಮ್ಮ ಸಾಹೇಬ್ರು ನುಡಿದಂತೆ ನಡೆದ ಹಾಗೂ ತಮ್ಮ ಕಠಿಣ ಪರಿಶ್ರಮದಿಂದ ಇವತ್ತು ಒಂದು ಉನ್ನತ ಕರ್ನಾಟಕ ರಾಜ್ಯದ ಉನ್ನತ ಹುದ್ದೆಗೇರಿದ್ದಾರೆ. ನಮ್ಗೆಲ್ಲ ಯುವಕರಿಗೆ ಮಾರ್ಗದರ್ಶನ ನೀಡುತ್ತಾ ಪಾರ್ಟಿ ಕಟ್ಟಿ ಇಲ್ಲಿವರೆಗೂ ಬಂದು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ತುಂಬಾ ಖುಷಿ ದಿನ ಇವತ್ತು ನಮ್ಗೆ. 13 ಸಚಿವ ಸಂಪುಟ ರಚನೆ ಆಗಿದೆ. ಇವತ್ತು ಸಚಿವರಿಗೆ ಏನ್ ಹೇಳ್ತೀರಾ ಸರ್ ಇವತ್ತು? ಸರ್, ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಎಲ್ಲರೂ ಸೀನಿಯರ್ ವ್ಯಕ್ತಿಗಳು, ಮಿನಿಸ್ಟ್ರು ಆಗಿದ್ದಂತವ್ರು, ಸಚಿವರಾಗಿದ್ದಂತವ್ರು, ಅವರೆಲ್ಲ ಅನುಭವ ಇರುವಂತವ್ರು, ಅವೆಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಕ್ಯಾಬಿನೆಟ್ ನ ಅನ್ನೋದು ನನ್ನ ವಿಶ್ವಾಸ. ಸರ್, ಇವತ್ತು 45 ವರ್ಷದ ಪರಿಶ್ರಮ ಇವತ್ತು ಮುಖ್ಯಮಂತ್ರಿ ಆದ್ರಲ್ಲ ಸರ್, ಇವತ್ತು ಏನ್ ಹೇಳ್ತೀರಾ ಸರ್? ನನ್ಗೆ ಅದೇ ಹೇಳ್ತಾ ಇದ್ದೀನಿ ಸರ್, ತುಂಬಾ ಖುಷಿ ವಿಚಾರ. ಸಾಹೇಬ್ರು ನುಡಿದಂತೆ ನಡೆದ್ರು ಹಾಗೂ ಅವರ ಪರಿಶ್ರಮ, ಕಠಿಣ ಪರಿಶ್ರಮ, ನೇರ ವ್ಯಕ್ತಿತ್ವ, ನೇರ ಮಾತು, ಇವೆಲ್ಲ ಅವ್ರಿಗೆ ಇವತ್ತು ಶುಭದಾಯಕವಾಗಿ ಪರಿಣಮಿಸಿದೆ. ಸರ್, ಇವತ್ತು ಸಚಿವ ಸಂಪುಟ ಹಿರಿಯರಿಗೆ ಮಣೆ ಹಾಕಿದಾರಲ್ಲ ಸರ್? ಏನೋ ಒಂದು ಮಾರ್ಗದರ್ಶನ ಮಾಡ್ಕೊಂಡಿದ್ದಾರೆ ಅವರು. 40 ಇಯರ್ಸ್ ಒಳಗಡೆ ಒಂದು ಲಿಸ್ಟ್, ಈ ತರ ಏನೋ ಒಂದು ಮಾನದಂಡ ಇದೆ. ಅದು ಇನ್ನೂ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಮ್ಗೆಲ್ಲ. ಸರ್, ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗಿದೆ. ಒಂದೇ 4 ಉಪಮುಖ್ಯಮಂತ್ರಿ ಆಗ್ರಹಿಸ್ತಾ ಇದ್ರು ಮುಖಂಡರುಗಳು. ಇವತ್ತು ಒಂದೇ ಉಪಮುಖ್ಯಮಂತ್ರಿ ಆಗಿದೆ. ಪರಮೇಶ್ವರ್ ಸಾಹೇಬ್ರಿಗೆ ನಾವೆಲ್ಲ ಹೇಳುವಷ್ಟು ದೊಡ್ಡ ವ್ಯಕ್ತಿಗಳಲ್ಲ. ನಾವು ಅವ್ರನ್ನ ತುಂಬಾ ಇನ್ನೂ ಉನ್ನತ ಸ್ಥಾನದಲ್ಲೇ ನೋಡ್ಬೇಕು ಅನ್ನೋದು ನಮ್ಮ ಭಾವನೆ. ಬಟ್ ಆದ್ರೂ ಈಗ DCM ಆಗಿದ್ದಾರೆ ಮತ್ತು ಎಲ್ಲ ಒಳ್ಳೆ ಹುದ್ದೆನ ಅಲಂಕರಿಸಿದ್ದಾರೆ. ತುಂಬಾ ಖುಷಿ ವಿಚಾರ. ಇವತ್ತು ಕಾರ್ಯಕರ್ತರ ಪರವಾಗಿ ಏನ್ ಹೇಳ್ತೀರಾ ಸರ್? ಎಲ್ಲ ಖುಷಿಯಾಗಿದ್ದಾರೆ ಸರ್. ನೀವು ಯಾರನ್ನೇ ವಿಚಾರಿಸೋದು, ಯಾರನ್ನೇ ಕೇಳೋದು, ತುಂಬಾ ಖುಷಿಯಾಗಿದ್ದಾರೆ.